ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಮಂತ್ರಿಗಳ ವಿಚಾರ ಆದರೆ, ಎರಡನೇದು ವಿಚಾರ ನಡೀತಾ ಇರುವಂಥದ್ದು ಸಭಾಪತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒತ್ತಡ ಹೇರಿ ರಾಜೀನಾಮೆನ ಪಡೆದ್ರ ಸಭಾಪತಿ ಹೊರಟ್ಟಿ ಭಾವುಕರಾಗಿದ್ಯಾಕೆ, ಇತಿಹಾಸ ನೆನಪಿಸಿ ಶಾಕ್ ಕೊಟ್ರ ಅಂತ ಹೇಳಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಸಭಾಪತಿ ರಾಜೀನಾಮೆ. ಇಲ್ಲಿ ಕೊಡಬೇಕಂತ ಇಲ್ಲೇ ಟೈಪ್ ಹೊಡಿಸ್ಕೊಂಡು ಇಲ್ಲೇ ಸೇವ್ ಮಾಡಿಕೊಂಡು ನೀವೇನಂತಿರಬೇಕು, ಒತ್ತಡಂತೀರ ಮತ್ತೆ ಅಂತೀರ ಮಾಡೋಕ್ಕಾಗ ಅವ್ರ ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ರು ಕೊಟ್ಟರು. ವಿಧಾನ ಪರಿಷತ್ನಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷ JDSನ ಮೈತ್ರಿಕೂಟಕ್ಕೆ ಬಹುಮತ ಹೊರಟು ಹೋಯಿತು, ಅದರ ನಂತರ ಸೃಷ್ಟಿಯಾಗುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ ಸಭಾಪತಿ ಯಾರಾಗ್ತಾರೆ ಅಂತೇಳಿ. ಆಡಳಿತ ಪಕ್ಷಕ್ಕೆ ಸಹಜವಾಗಿಯೇ ಇರುವಂತಹ ಒಂದು ಉನ್ನತ ಹುದ್ದೆಯನ್ನು ತಮ್ಮ ಪಕ್ಷದ ಒಬ್ಬ ನಾಯಕರಿಗೆ ಕೊಡಿಸಬೇಕು ಅನ್ನೋಂಥ ಆಸೆ ಇರುತ್ತೆ. ಈ ವಿಚಾರದಲ್ಲಿ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗಿನ ಮಾತುಕತೆ ಎಲ್ಲ ನಡೆದಿತ್ತು. ಮತ್ತು ಬಸವರಾಜ ಹೊರಟ್ಟಿಯವರು ಹಾಲಿ ಸಭಾಪತಿ ಆಗಿರುವಾಗ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅವರು ಸಭಾಪತಿ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿಬಿಟ್ರು. ಇವರು ಮುಂದೆ ಸಭಾಪತಿ ಅಂತ ಹೇಳಿದ್ದಾರೆ. ಇದರಿಂದಾಗಿ ಸಹಜವಾಗಿಯೇ ಬಸವರಾಜ ಹೊರಟ್ಟಿಯವರಿಗೂ ಕೂಡ ಇರುಸು ಮುರುಸು ಉಂಟಾಗಿತ್ತು. ರಾಜ್ಯ ಕಾಂಗ್ರೆಸ್ಗೂ ಕೂಡ ಇದನ್ನು ನಿಭಾಯಿಸಬೇಕಾಗಿತ್ತು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಡೆಗೂ ಕೂಡ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸುದೀರ್ಘ ಅವಧಿಯ ಸಭಾಪತಿ ಹುದ್ದೆಗೆ ಬಹಳ ನೋವಿನಿಂದ ಅವರು ವಿದಾಯವನ್ನು ಹೇಳಿದ್ದಾರೆ. ಒತ್ತಡ, ಅವಿಶ್ವಾಸ ನಿರ್ಣಯದ ಚರ್ಚೆಯ ಬೆನ್ನಲ್ಲೇ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಆದರೆ ಅವರು ಹೇಳೋ ಪ್ರಕಾರ ಇದು ಒತ್ತಡದ ರಾಜೀನಾಮೆ ಅಂತೇಳಿ. ಮುಖ್ಯಮಂತ್ರಿಯವರ ನಿವಾಸಕ್ಕೆ ಹೋಗಿದ್ರು, ಮುಖ್ಯಮಂತ್ರಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಅದಾದ ನಂತರ ಅಲ್ಲಿಂದ ಹೊರಟು ಬಂದಂತಹ ಬಸವರಾಜ ಹೊರಟ್ಟಿಯವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಒತ್ತಡದ ರಾಜೀನಾಮೆನ ಇದು ಅನ್ನುವ ಪ್ರಶ್ನೆ ಅಥವಾ ಕುತೂಹಲ ಇದೇ ಇರುವಂಥದ್ದು. ವಿಧಾನ ಪರಿಷತ್ನ ನಂಬರ್ ಗೇಮ್ ಗೆದ್ದಿದೆ ಕಾಂಗ್ರೆಸ್ ಆಲ್ರೆಡಿ ವಿಧಾನ ಪರಿಷತ್ತಲ್ಲಿ ಬಹುಮತವನ್ನು ಹೊಂದಿದೆ. ಬಹುಮತವನ್ನು ಹೊಂದಿರುವಾಗ ಸಹಜವಾಗಿಯೇ ಸಭಾಪತಿಗಳು ತಾವೇ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೆಯುವಂಥದ್ದು ಸಂಪ್ರದಾಯ. ಆ ಪ್ರಕಾರವಾಗಿ ನಡಿಬೇಕಾಗತ್ತೆ. ಇಲ್ಲದೆ ಹೋದರೆ ಅವಿಶ್ವಾಸ ನಿರ್ಣಯದ ಪ್ರಕ್ರಿಯೆಗಳು ಶುರುವಾಗಬೇಕಾಗತ್ತೆ. ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಒಂದು ಸುದೀರ್ಘ ಪ್ರಕ್ರಿಯೆ. ಮತ್ತು ಯಾರೂ ಕೂಡ, ಯಾಕೆಂದರೆ ಅವಿಶ್ವಾಸ ನಿರ್ಣಯದಲ್ಲಿ ಅವ್ರಿಗೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ರಾಜೀನಾಮೆಯನ್ನು ಕೊಡುವಂಥದ್ದು ಸುಲಭವಾದಂಥ ಪ್ರಕ್ರಿಯೆ. ರಾಜೀನಾಮೆ ನೀಡುವಂತೆ ಪದೇ ಪದೇ ಒತ್ತಡವನ್ನು ಹೇರುವ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಕೂಡ ಮಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸಲೀಂ ಅಹಮದ್ ಅವರನ್ನ ಈಗಾಗಲೇ ಸಭಾಪತಿ ಅಂತೇಳಿ ಘೋಷಣೆಯೂ ಕೂಡ ಕಾಂಗ್ರೆಸ್ ಮಾಡಿದೆ. ಒಮ್ಮೆ ಉಪಸಭಾಪತಿಗೆ ಎಲೆಕ್ಷನ್ನು, ನಂತರ ಸಭಾಪತಿಗೆ ಎಲೆಕ್ಷನ್, ಹೀಗೆ ಎರಡೆರಡು ಎಕ್ಸರ್ಸೈಸ್ ಬದಲಿಗೆ ಒಂದೇ ಸಲಕ್ಕೆ ಆ ಎಕ್ಸರ್ಸೈಸ್ ಅನ್ನು ಮುಗಿಸಬೇಕು ಅನ್ನೋಂಥದ್ದು ಕಾಂಗ್ರೆಸ್ನವರ ಯೋಚನೆ ಇತ್ತು. ಇನ್ನು ಸಲೀಂ ಪ್ರಮಾಣಕ್ಕೆ ಕಾನೂನು ಕಂಟಕ ಆಗದಿರಲಿ ಅಂತ ಹೇಳಿ ಹೊರಟ್ಟಿಯವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರು ಸಲೀಂ ಅಹಮದ್ ಅವರು ಅಫ್ಕೋರ್ಸ್ ಅವರು ಸಭಾಪತಿ ಆಗಬೇಕು ಅಂತ ಹೇಳಿದರೆ ಸಭಾಪತಿಯ ಚುನಾವಣೆ ನಡೆಯುತ್ತೆ, ಸದನದ ಒಳಗಡೆ ನಡೆಯುವಂಥದ್ದು. ಆಯ್ಕೆ ಪ್ರಕ್ರಿಯೆ ಅನ್ನೋಂಥದ್ದು ಸದನದ ಒಳಗಡೆ ನಡೆಯುವಂತಹ ಪ್ರಕ್ರಿಯೆ. KPCC ಅಧ್ಯಕ್ಷ BK ಹರಿಪ್ರಸಾದ್ ಮೊನ್ನೆ ಭೇಟಿಯಾಗಿ ರಾಜೀನಾಮೆ ನೀಡುವಂತೆ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ರಾಜೀನಾಮೆನ ಕೊಡಿ, ಅದನ್ನು ಆ ಸ್ಥಾನವನ್ನು ತೆರವು ಮಾಡಿಕೊಡಿ, ಸೊ ದಟ್ ನಾವು ಬೇರೆಯವ್ರನ್ನ ಅಕಾಮಿಡೇಟ್ ಮಾಡ್ತೀವಿ ಅಂತೇಳಿ CM DK ಶಿವಕುಮಾರ್ ಕೂಡ ಮೌಖಿಕ ಸೂಚನೆಯನ್ನು ನೀಡಿದ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಈಗ ಬಸವರಾಜ ಹೊರಟ್ಟಿಯವರು ಹೇಳ್ತಾ ಇದ್ದಾರೆ. ಆದರೆ ಬಸವರಾಜ ಹೊರಟ್ಟಿಯವರು ಸದ್ಯಕ್ಕೆ ನಮ್ಮ ವಿಧಾನ ಪರಿಷತ್ನ ಅತ್ಯಂತ ಹಿರಿಯ ಸದಸ್ಯ ಅಂತ ಹೇಳಿದ್ರೆ ಅದು ಬಸವರಾಜ ಹೊರಟ್ಟಿಯವರು. ಈ ಸದನದ ಇತಿಹಾಸದ ಬಹಳ ದೊಡ್ಡ ಭಾಗ ಬಸವರಾಜ ಹೊರಟ್ಟಿಯವರು. ಸ್ವಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸುವುದಾಗಿ ಅವರು ಉಲ್ಲೇಖವನ್ನು ಮಾಡಿ ರಾಜೀನಾಮೆಯ ಪತ್ರವನ್ನು ಕೊಟ್ಟಿದ್ದಾರೆ. ಸುದೀರ್ಘ ಇತಿಹಾಸದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದಂಥವರು ಬಸವರಾಜ ಹೊರಟ್ಟಿಯವರು ಮತ್ತು ಸಭಾಪತಿಯಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು. ಆದರೆ ವಿದಾಯ ಹೇಳುವಂಥದ್ದು ಅವರ ಪಾಲಿಗೆ ಅಷ್ಟು ಸುಲಭದ್ದಾಗಿಲ್ಲ. ರಾಜೀನಾಮೆ ನೀಡಿದ ಬಳಿಕ ಭಾವುಕರಾಗಿ ಬಸವರಾಜ ಹೊರಟ್ಟಿಯವರು ಕೂಡ ಮಾತನಾಡಿದ್ದಾರೆ. ಮತ್ತು ವಿಶೇಷವಾಗಿ ಆಗಸ್ಟ್ 14ರಂದು ಕಲಾಪದಲ್ಲಿ ರಾಜೀನಾಮೆಯನ್ನು ಘೋಷಣೆ ಮಾಡ್ತೀನಿ ಅನ್ನುವಂಥದ್ದು ಹೊರಟ್ಟಿಯವರ ಇಚ್ಛೆಯಾಗಿತ್ತು. ಸದನದಲ್ಲಿ ಕುಳಿತು ಪ್ರಿಸೈಡಿಂಗ್ ಆಫೀಸರ್ ಆಗಿದ್ದುಕೊಂಡೇ ನಾನು ಅದನ್ನು ರಾಜೀನಾಮೆಯನ್ನು ಕೊಡ್ತೀನಿ, ಸೊ ದ್ಯಾಟ್ ಅಲ್ಲಿ ಅವ್ರಿಗೆ ಅವರ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಬಹಳ ಸುಲಭವಾಗಿ ಸಿಗುತ್ತೆ. ಅಫ್ಕೋರ್ಸ್ ಅದನ್ನು ಅವರು ನಾಳೆ ದಿನ ಹೊಸ ಸಭಾಪತಿ ಆಯ್ಕೆಯ ಸಂದರ್ಭದಲ್ಲಿ ಆ ಸಭಾಪತಿಯನ್ನು ಅಭಿನಂದಿಸುವಾಗ ಕೂಡ ತಮ್ಮ ಕಾರ್ಯಕಾಲದ ಬಗ್ಗೆ ಪ್ರಸ್ತಾಪಿಸುವ ಅವಕಾಶ ಇದ್ದೇ ಇರುತ್ತೆ. ಸದನದ ಒಳಗಡೆ ಇರುವಂಥ ಅವಕಾಶ ಇದ್ದೇ ಇರುತ್ತೆ. ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸಿ ರಾಜೀನಾಮೆ ನೀಡಬೇಕು ಅಂತೇಳಿ ಹೊರಟ್ಟಿಯವರು ನಿರ್ಧರಿಸಿದ್ರಂತೆ. ಆದರೆ ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಿಂದೆ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕುಳಿತಿರುವಂಥದ್ದು CM DK ಶಿವಕುಮಾರ್ ಅನ್ನುವಂಥದ್ದು ಹೊರಟ್ಟಿಯವರ ಮಾತು. ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನದ ಬಳಿಕ ಅಲ್ಲೇ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೊರಟ್ಟಿ ಜೊತೆಯಲ್ಲೇ ಕುಳಿತು ಕೊನೆಗೆ ರಾಜೀನಾಮೆಯನ್ನು CM DK ಶಿವಕುಮಾರ್ ಅವರು ಕೂಡ
ಪಡ್ಕೊಂಡಿದ್ದಾರೆ ಅಂತ ಹೇಳಿ 1956ರಿಂದಲೂ ಕೂಡ ಸಭಾಪತಿಯನ್ನು ಈ ರೀತಿಯಾಗಿ ಯಾರು ಕೂಡ ಇಳಿಸಿಲ್ಲ ಅಂತೇಳಿ ಹೊರಟ್ಟಿಯವರು ಹೇಳಿಕೊಂಡಿದ್ದಾರೆ. ಹೊರಟ್ಟಿಯವರ ಮಾತನ್ನು ನಿಮ್ಗೆ ತೋರಿಸಿ. ಕೊಡಂದ್ರು ರಾಜೀನಾಮೆ ಮತ್ತು ನಾ ಈಗ 14 ಕೊಡ್ತಂತ ಆದರೆ ಅನೌನ್ಸ್ ಮಾಡಿದ್ದೆ, ಮತ್ತು ಸದನದಲ್ಲಿ ನಾನು ಹೇಳಬೇಕು. ಆದರೂ ಅವ್ರು ಕೊಡಂದ್ರು, ಮತ್ತು ಎಲ್ಲರೂ ಕೂತ್ಕೊಂಡಿದ್ರು, ಕೊಟ್ಟು ರಾಜೀನಾಮೆ. ಮುಖ್ಯಮಂತ್ರಿಗಳು ಕೂತ್ಕೊಂಡು ಹೇಳಿದಾಗ ನೀವೇನು ಅಂತೀರ, ಅದಕ್ಕೆ ಒತ್ತಡ ಅಂತೀರ ಮತ್ತೆ ಅಂತೀರ. ಇಲ್ಲೇ ಕೊಡಬೇಕಂತ ಇಲ್ಲೇ ಟೈಪ್ ಹೊಡಿಸ್ಕೊಂಡು ಇಲ್ಲೇ ಸಹಿ ಮಾಡಿಕೊಂಡು ತೊಗೊಂಡು ಅಂದಾಗ ಮತ್ತು ಅವರು ನನ್ನ ಮೇಲೆ ಸ್ವಲ್ಪ ಒತ್ತಡ ಮಾಡಿದಂಗಲ್ಲ, 100ಕ್ಕೆ 100ರಷ್ಟು ಬೇಜಾರಾಗಿದೆ. ಸಹಜ ಇರ್ತದೆ ಬೇಜಾರಾಗೋದು. ಯಾಕಂದ್ರೆ ಒಮ್ಮಿಂದೊಮ್ಮಿಗೆ ಏನೂ ಕಾರಣಗಳಿಂದ ಇಂಥ ಘಟನೆ ನಡೆದ್ರೆ ಬೇಜಾರಾಗ್ತಿದೆ. ಮತ್ತು ನನಗೆ ಈಗ 15 ದಿವಸದಿಂದ ಏನೂ ಗೊತ್ತಿರಲಿಲ್ಲ. ಒಮ್ಮಿಗೆ ಈಗ ಒಂದು 8-10 ದಿವಸದಿಂದ ರಾಜೀನಾಮೆ ಕೊಡೋದು ನನಗೆ ಯಾಕೆ ಏನೂ ಗೊತ್ತಿಲ್ಲ. ಕೊಡುವಂಥದ್ದು ಒತ್ತಾಯ ಮಾಡಿದ್ರು ಮತ್ತು ಬೇಜಾರಾಗೋದು ಸಹಜ ಇದೆ. ಅಧಿಕಾರವನ್ನು ಪೂರ್ಣ ಮುಗಿಸಿ ಹೋಗುವಾಗ ಬೇರೆ, ನಡುವೆ ಅಧಿಕಾರನ ಕಿತ್ಕೊಳ್ಳೋದು ಬೇರೆ. ಹೀಗಾಗಿ ಸಹಜವಾಗಿ ನನಗೆ ನೋವು ಆಗೋದು ಸಹಜ ಐತಿ. ಯಾರಿಗಾದ್ರೂ ನನ್ನ ಜಾಗದಾಗ ಯಾರಿದ್ರು ನೋವು ಆಗ್ತಿದೆ, ನನಗೂ ನೋವು ಆಗಿದೆ. ಕಾಮನ್ ಏನು ಅಲ್ಲಿದು, ಕಾಮನ್ ಇರೋದು ಬೇರೆ, ಬಟ್ ಇದು ಬೇರೆ. ಇಂಥವೆಲ್ಲ ರೇರ್ ಕೇಸ್ಗಳು, ರೇರ್ ಕೇಸ್ಗಳು. ಇಲ್ಲಿ ಬಸವರಾಜ ಹೊರಟ್ಟಿಯವರು ಹೇಳ್ತಿರುವಂತಹ ಮಾತುಗಳನ್ನು ಗಮನಿಸಿದಾಗ, ಇಲ್ಲ ಇದು ಅಧಿಕಾರವನ್ನು ಅರ್ಧದಲ್ಲಿ ಬಿಟ್ಟು ಹೋಗೋದು ಬೇಸರ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಇದಕ್ಕೆ ರಾಜಕೀಯದಲ್ಲಿ ಅವಕಾಶ ಇರೋದಿಲ್ಲ. ಈ ರೀತಿಯಾಗಿ ಬೇಸರ ಆಗುತ್ತೆ, ಬೇಸರ ಆಗಲ್ಲ ಅಂತೇಳಿ ಮುಖ್ಯಮಂತ್ರಿ ಹುದ್ದೆಯನ್ನು ಅರ್ಧದಲ್ಲಿ ಬಿಟ್ಟು ಹೋಗುವಾಗ ಅಯ್ಯೋ ನನಗೆ ಬೇಸರ ಆಗುತ್ತೆ, 5 ವರ್ಷ ನಾನೇ ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಕೊಳ್ಬಹುದು. ಆದರೆ ನಿರ್ಧಾರಗಳು ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಮೋರೋವರ್ ಇಲ್ಲಿ ಸಭಾಪತಿಯವರ ವಿಚಾರದಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಇಲ್ಲಿ ನೈತಿಕತೆಯ ಪ್ರಶ್ನೆ ಏನಂದ್ರೆ, ಅವರು ಗೆದ್ದಿರುವಂತಹ ಪಕ್ಷದಿಂದ ಅವರಿಗೆ ಬಹುಮತ ಇದ್ದಾಗ ಅವ್ರನ್ನ ಸಭಾಪತಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದರೆ ಸಭಾಪತಿ ಸ್ಥಾನಕ್ಕೆ ಬೇಕಾಗಿರುವ ಬಹುಮತವನ್ನು ಅವರು ಕಳ್ಕೊಂಡಾಗ ಅವರು ಆ ಹುದ್ದೆಯಿಂದ ನಿರ್ಗಮಿಸಬೇಕಾಗುವಂಥದ್ದು ಅವರ ಜವಾಬ್ದಾರಿ ಆಗುತ್ತೆ. ಅವರ ಆ ಜವಾಬ್ದಾರಿಯನ್ನು ನಿಭಾಯಿಸದೇ ಇದ್ದಾಗ ನೀವು ರಾಜೀನಾಮೆ ಕೊಡಿ ಅಂತ ಕೇಳುವಂಥದ್ದು ಸಹಜವಾದ ಪ್ರಕ್ರಿಯೆ. ರಾಜೀನಾಮೆ ಕೊಡಿ ಅಂತೇಳಿ ಸಹಜವಾಗಿ ಕೇಳಿದಾಗಲೂ ಕೂಡ ಇಲ್ಲ ನಾನು ಕೊಡೋದಿಲ್ಲ, ನಾನು 14ಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ? ಹೊರಟ್ಟಿಯವರು ಅತ್ಯಂತ ಹಿರಿಯ ನಾಯಕ, ಅವ್ರಿಗೆ ಇವೆಲ್ಲವೂ ಕೂಡ ಗೊತ್ತಿಲ್ಲದಿರೋ ಸೂಕ್ಷ್ಮಗಳಲ್ಲ, ಇದೆಲ್ಲ ಗೊತ್ತಿದ್ದೇ ಹೊರಟ್ಟಿಯವರು ಈ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ. ಹೀಗೆ ಸಭಾಪತಿ ವಿಚಾರದಲ್ಲಿ ಪರ ವಿರುದ್ಧದ ಅಭಿಪ್ರಾಯಗಳು ಇದ್ದೇ ಇರುವಂಥದ್ದು. ಯಾಕಂದರೆ CM ಅವರು ಇದನ್ನು ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರಿಗೆ, ಅವರು ಕೂಡ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದರೆ ಇದೊಂದು ಪ್ರಕ್ರಿಯೆ, ಇದೊಂದು ಈಗ ಯಾರು ಶಾಶ್ವತವಾಗಿ ಒಂದು ಹುದ್ದೆಯಲ್ಲಿ ಇಲ್ಲ ನಾನು ನಿವೃತ್ತನಾಗುವವರೆಗೂ ನಾನು ಸಭಾಪತಿಯಾಗಿರಬೇಕು ಅಂತಂದ್ರೆ ಆಗೋದಿಲ್ಲ. ನಿಮ್ಗೆ ಎಲ್ಲಿವರೆಗೆ ಬಹುಮತ ಇರುತ್ತೋ ಅಲ್ಲಿವರೆಗೆ ಮಾತ್ರ ನಿಮಗೆ ಅಧಿಕಾರ ನಡೆಸೋಕ್ಕಾಗೋದು. ಯಾವುದೇ ಸರ್ಕಾರಗಳಿಗೂ ಕೂಡ ಅಷ್ಟೇ, ಅವ್ರಿಗೆ ಎಲ್ಲಿವರೆಗೆ ಬಹುಮತ ಇರುತ್ತೋ ಅಲ್ಲಿವರೆಗೆ. ಹೇಗೆ ಮುಖ್ಯಮಂತ್ರಿ ಅನ್ನುವಂಥದ್ದು ಹೇಗೆ ಬಹುಮತದ ಮೂಲಕವಾಗಿ ನಡೆಯುತ್ತೋ, ಸಭಾಪತಿಯು ಕೂಡ ಅಷ್ಟೇ, ಅವ್ರಿಗೆ ಬಹುಮತ ಇರೋ ತನಕ ಅವರು ಇರ್ತಾರೆ. ನಾಳೆ ದಿನ ರಾಜಕೀಯದ ಬದಲಾವಣೆಗಳಾದಾಗ ಬದಲಾವಣೆಗಳು ಸಹಜ, ಅದನ್ನು ಒಪ್ಕೊಂಡು ಮುಂದುವರಿಬೇಕಾಗುತ್ತೆ. ಆದರೆ ಅಲ್ಲಿ ಬೇಸರ ಮಾಡುವಂಥದ್ರ ಅರ್ಥ ಏನು ಅನ್ನೋದನ್ನು ಹೊರಟ್ಟಿಯವರೇ ವಿವರಿಸಬೇಕಾಗತ್ತೆ. ಇದಾಗಿತ್ತು ಇವತ್ತಿನ